ಕಸದ ಯಂತ್ರಗಳ ಬಗ್ಗೆ ಒಂದಷ್ಟು ಅಲಿಗೇಷನ್ ಮಾಡಿದ್ದಾರೆ. ಅಂಥದ್ದೇನಾದರೂ ಇದ್ರೆ ನಿಖಿಲ್ ಕುಮಾರಸ್ವಾಮಿ ಹೋಗಿ ಲೋಕಾಯುಕ್ತಕ್ಕೆ ದೂರು ಕೊಡಲಿ ಅಂತ ಹೇಳಿದ್ದಾರೆ ಅಧಿಕಾರಿಗಳು. ಸರ್, ನಾನು ಒಂದು ಮಾತನ್ನು ಹೇಳ್ತೇನೆ. ಆ್ಯಸ್ ಎ ಕಾಮನ್ ಮ್ಯಾನು ನಿನ್ನೆ ನಾನು ಪ್ರಶ್ನೆ ಮಾಡಿರೋವಂಥದ್ದು, ನಾನು ಜನತಾದಳ ಪಕ್ಷದ ಅಂತಕ್ಕಂಥದ್ದು ಸ್ವಲ್ಪ ಬದಿಗೆ ಇಟ್ಬಿಡೋಣ. ಕಾಮನ್ ಸೆನ್ಸ್ ಇರ್ತಕ್ಕಂಥ ಮನುಷ್ಯರು ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಇದಕ್ಕೆ ಅಂತಕ್ಕಂಥದ್ದನ್ನ ಒಮ್ಮೆ ಅವರು ಆಲೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ ನೀವು ಹೇಳಿದ್ರಲ್ಲ ಹೆಸರು, ಅವ್ರಿಗೆಲ್ಲ ನಾನು ಪ್ರಶ್ನೆ ಮಾಡ್ತಾ ಇರೋದು. ಆ ಕೂತಿದಾರಲ್ಲ ಹುದ್ದೆ, ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಯಾರಿದಾರಲ್ಲ, ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅವರು ತಗೊಂಡಿರ್ತಕ್ಕಂಥ ಒಂದು ನಿರ್ಣಯ ಏನಿದೆ, ಆ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಅಧ್ಯಯನವನ್ನು ಮಾಡಿ, ರಿಸರ್ಚನ್ನು ಮಾಡಿ, ಈ ಹಿಂದೆ ನಾನಲ್ಲ, ಹುಬ್ಳಿ ಧಾರವಾಡನಲ್ಲಿ ನೆನ್ನೆನೇ ಹೇಳಿದ್ದೀನಿ ಪ್ರೆಸ್ ಮೀಟಲ್ಲಿ, ಏನಿದು ಕಸ ಗುಡಿಸುವ ಯಂತ್ರ ಇದೆಯಲ್ಲ ನಮಗೆ, ಸ್ವೀಪಿಂಗ್ ಮಿಷಿನ್ಸ್ ಅಂತ ನಾವೇನು ಕರಿತೀವಿ, ಅದನ್ನು 1,45,00,000ಕ್ಕೆ 2 ಮಿಷಿನು ಇದೇ ಹುಬ್ಳಿ ಧಾರವಾಡಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು ಇದೇ ಸರ್ಕಾರವೇ. ಭಾಳ ಏನು ದೂರ ಏನು ಹಿಂದೆ ಏನು ಹೋಗಬೇಡಿ. BBMPನಲ್ಲಿ ಇವತ್ತು 17 ಮಿಷಿನ್ 23 ಕೋಟಿಗೆ ಖರೀದಿ ಮಾಡಿರೋರು ಯಾರು? ಸರ್ಕಾರನೇ ಅಲ್ವಾ? ಅಂದರೆ 1,35,00,000 ಆಯಿತು ಮಿಷಿನ್ರಿ ಕಾಸ್ಟು. ಇವಾಗ 613 ಕೋಟಿ ರೂಪಾಯಿ ನೀವು ರೆಂಟಲ್ ಫಾರ್ಮ್ಯಾಟ್ನ ಅಪ್ಲೈ ಮಾಡಿ 7 ವರ್ಷಕ್ಕೆ ನೀವು ಅದನ್ನು ಮುಂದುವರಿಸ್ತೀರಾ ಅಂದರೆ ವರ್ಷಕ್ಕೆ 1,90,00,000 ಆಯಿತು. ನಾನು ಅದಕ್ಕೆ ನೆನ್ನೆ ಹೇಳಿದ್ದೀನಿ, ಒನ್ ಆಫ್ ದ ಬೆಸ್ಟ್ ಹೈಯೆಸ್ಟ್ ಸ್ಪೆಸಿಫಿಕೇಷನ್ ಮಾಡಲಿರುವಂಥ ಮಿಷಿನ್ ಯಾವುದು ಬೇಡ ಸರ್, ಜೆಮ್ ಫಾರ್ಮ್ಯಾಟ್ಗೆ ಹೋಗ್ಬಿಡೋಣ ಸರ್, ಜೆಮ್ ಪೋರ್ಟಲ್ಗೆ ಹೋಗೋಣ. ಜೆಮ್ ಪೋರ್ಟಲಲ್ಲಿ ಓಪನ್ ಮಾಡ್ತೀವಿ, ಯಾರು ಬೇಡ, ಈ ರಾಜ್ಯದ ಜನ ಚೆಕ್ ಮಾಡ್ಕೊಳ್ಳಿ. 2,05,00,000 ರೂಪಾಯಿ ತೋರಿಸ್ತಾ ಇದೆ ಅದರ ವ್ಯಾಲ್ಯೂ. ಬೇಡ, ನಾವು 3 ಕೋಟಿ ಇಟ್ಕೊಳ್ಳೋಣ. 46 ಮಿಷಿನ್ ಬೇಕು ಅಂತಾರೆ, 138 ಕೋಟಿ ಆಗುತ್ತೆ 46 ಮಿಷಿನ್ಗೆ. ಯಾಕೆ 613 ಕೋಟಿ ರೂಪಾಯಿ ಯಾಕೆ ಸ್ವೇಚ್ಛಾಚಾರವಾಗಿ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೀರಿ? 13,33,00,000 ಅದ್ರ ಕಾಸ್ಟ್ ಆಗುತ್ತೆ 7 ವರ್ಷಕ್ಕೆ. ವರ್ಷಕ್ಕೆ 1,90,00,000 ಆಗುತ್ತೆ. ಇದಕ್ಕೆ ಉತ್ತರ ಕೊಡ್ಬೇಕೇನು? ಲೋಕಾಯುಕ್ತಾಗ ಯಾಕೆ ಹೋಗ್ಬೇಕ್ರಿ ಇದಕ್ಕೆ? ಅವ್ರಿಗೆ ಪರಿಜ್ಞಾನ ಇಲ್ವಾ? ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಿಗೆ ಈಗ ಅವರು ಪಾಪ ದೊಡ್ಡ ದೊಡ್ಡ ಕಂಪ್ನಿ ಮಾಲೀಕರಿದ್ದಾರೆ, ಅವರು ಒಂದು CEO ಒಂದು CFO ಆಗಿ ಯಾವ ರೀತಿ ಯೋಚನೆ ಮಾಡ್ತಾರೆ? ಈಗ ಅವ್ರ ಕಂಪ್ನಿಗೆ ಒಂದು ವ್ಯಾಲ್ಯೂ ಅಡಿಷನ್ ಆಗುತ್ತಲ್ಲ, ಸರ್ಕಾರಕ್ಕೊಂದು ವ್ಯಾಲ್ಯೂ ಅಡಿಷನ್ ಆಗುತ್ತಲ್ಲ, ಒಂದು ಅಸೆಟ್ ಆಗುತ್ತಲ್ಲ. ಆಯ್ತಪ್ಪ, ಇವಾಗ ಆಪ್ರೇಷನ್ ಎಕ್ಸ್ಪೆಂಡಿಚರು ನಾನು ಹೇಳಿದ್ದೀನಿ 26 ಲಕ್ಷ ಕೊಟ್ಟಿದ್ದೀನಿ ನಿಮ್ಮ ಕಣ್ಣು ಮುಂದೆ. 5-10% ವೇರಿಯೇಷನ್ ಇರ್ಬೋದು. ಈಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆನೂ ನೆನ್ನೆ ಹೇಳಿದ್ದೀನಿ, ವರ್ಷಕ್ಕೆ 30 ಲಕ್ಷ ರೂಪಾಯಿ ಕಳೆದುಬಿಡಿ, 10 ವರ್ಷಕ್ಕೆ ಮಿಷಿನ್ ಫ್ರೀ ಅನ್ಕೊಳ್ಳಿ. ಆಯಿತು, ಕೆಟ್ಟೆ ಹೋಯ್ತು ಅಂದ್ಕೊಳ್ಳಿ ಮಿಷಿನು. ಈಗ 26 ಮಿಷಿನು BBMP ಯಾರ್ಡ್ಗಳಲ್ಲಿ ಬಿಸಾಕಿದಾರಲ್ಲ, ಅದಕ್ಕೆ 4-5 ಕೋಟಿ ರೂಪಾಯಲ್ಲಿ ಅದೇ ತಯಾರಿ ಆಗುತ್ತೆ ಅಂದ್ಬಿಟ್ಟು BBMP ಅಫಿಷಿಯಲ್ಸ್ ಹೇಳಿದಾರಲ್ಲ ಸರ್. ಯಾಕೆ ಸರ್ ಮಾಡ್ತಾ ಇಲ್ಲ 4-5 ಕೋಟಿ ರೂಪಾಯಿ ಖರ್ಚು ಮಾಡಿ? ಇದಕ್ಕೆ ಯಾಕೆ ಸರ್ 613 ಕೋಟಿ ರೂಪಾಯಿ? ಯಾರು ದುಡ್ಡು ಸರ್ ಇದು? ಕ್ಯಾಬಿನೆಟಲ್ಲಿ 5 ಕೋಟಿಗಿಂತ ಎಷ್ಟೇ 5 ಕೋಟಿ ಒಳಗಡೆ ಇದ್ದರೆ ಕ್ಯಾಬಿನೆಟ್ ಅಪ್ರೂವಲ್ ಬೇಡ, ನನಗೂ ಗೊತ್ತು ನಿಮಗೂ ಗೊತ್ತು. ಅಬೌವ್ 5 crores ಹೋಗ್ಲೇಬೇಕಲ್ಲ ಕ್ಯಾಬಿನೆಟ್ಗೆ. ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ? BCG ವರದಿ ಕೊಟ್ಟಿದ್ದಾರೆ, ಬಾಸ್ಟನ್ ಕಂಪ್ನಿ ವರದಿ ಕೊಟ್ಟಿದ್ದಾರೆ, ತಿರಸ್ಕಾರ ಮಾಡಿದ್ದಾರೆ. ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿ ರೆಂಟಲ್ ಮಾಡ್ಲಿ ಬೇಡ, ವರ್ಕೌಟ್ ಆಗೋದಿಲ್ಲ, ಇದು ಸರ್ಕಾರ ಕ್ಲಾಸ್ ಆಗುತ್ತೆ ಅಂತ BCG ಕಂಪ್ನಿ ವರದಿ ಕೊಟ್ಟ ಮೇಲೂ ಕೂಡ ಯಾವ ಆಧಾರದ ಮೇಲೆ ಮಾಡಿದ್ದೀರಿ ನೀವು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.